ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ನಾನು ಲಾಸ್ಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ನನಗೆ ಯಾಕೋ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ಇನ್ನು ಮುಂದೆ ವೀಡಿಯೋಸ್ ಮಾಡಬೇಕೋ ಬೇಡವಾ ಅಂತ ಹೇಳಿ. ಆ ವೀಡಿಯೋಸಿಗಂತೂ ಸಿಕ್ಕಾಬಟ್ಟೆ ಪರ್ಸ್ನಲ್ ಆಗಿ ಮೆಸೇಜಸ್ಸು, ಕಾಮೆಂಟ್ಸು, ಕಾಲ್ಸು ಬಂದಿತ್ತು. ನನಗೆ ನಿಜವಾಗ್ಲೂ ಖುಷಿ ಆಯಿತು. ನನ್ನನ್ನು ಪ್ರೀತಿಸೋರು ಇಷ್ಟು ಜನ ಇದ್ದಾರಾ ಅಂತ ಹೇಳಿ. ನಿಜವಾಗ್ಲೂ ಯಾರೋ ಒಬ್ರಿಗೋಸ್ಕರ ಈ ಪ್ರೀತಿಸೋರನ್ನ ಕಳ್ಕೊತಿದ್ದೆ ಅಂತ ನನಗೇನೆ ಫೀಲ್ ಆಯಿತು. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿರೋ ಅಂಥ ಒಂದೊಂದು ಮಾತನ್ನು ಸತ್ಯ. ಅದೇನೋ ಹೇಳ್ತಾರಲ್ಲ, ನಾನು ನನ್ನ ಖುಷಿಗೋಸ್ಕರ ನಾನು ವೀಡಿಯೋಸ್ನ ಮಾಡ್ತಿರೋದು. ಯಾರೋ ಏನೋ ಅಂದರು ಅಂತ ಹೇಳಿ ನನ್ನ ಖುಷಿನ ಯಾಕೆ ತ್ಯಾಗ ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ನಾನು ಇನ್ನು ಮುಂದೆ ವೀಡಿಯೋಸ್ನ ಮಾಡೋದು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಾನು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಯಾರು ಏನಾರು ಅಂದ್ಕೊಳ್ಳಿ, ಅದೇನೋ ಹೇಳ್ತಾರಲ್ಲ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ಹೇಳಿ. ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗೆ ನಾವು ಹೋಗೋ ಅಂಥ ದಾರಿನಲ್ಲಿ ಕಲ್ಲು ಮುಳ್ಳು ಇರೋದು ಸಹಜ. ಆ ಕಲ್ಲು ಮುಳ್ಳನ್ನ ಸೈಡಿಗೆ ಇಟ್ಬಿಟ್ಟು ನಾವು ಆ ದಾರಿನೇ ನಡ್ಕೊಂಡು ಹೋಗ್ಬೇಕೆ ಹೊರತು ದಾರಿನ ಬದಲಾಯಿಸಬಾರ್ದು. ಹಾಗೆ ಲೈಫಲ್ಲೂ ಕೂಡ ಇಂಥ ಒಬ್ಬೊಬ್ಬರು ಜನಗಳು ಇರ್ತಾರೆ, ಅಂಥವ್ರನ್ನೆಲ್ಲ ಇಗ್ನೋರ್ ಮಾಡಿ ಲೈಫಲ್ಲಿ ಮುಂದುವರಿಬೇಕು ಅಂತ ಹೇಳಿ. ನಿಮ್ಮ ಕಮೆಂಟ್ಸು, ನೀವು ಮಾಡಿರೋಂಥ ಮೆಸೇಜ್ಗಳು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಈ ಪುಟ್ಟ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳ್ತಾ, ಇನ್ನು ಮುಂದೆ ಒಳ್ಳೆ ವೀಡಿಯೋಸ್ನ ಮಾಡ್ತೀನಿ.